ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಯಾಗಿ ನಾಳೆ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಆಗಿದೆ. ಒಂದು ದೊಡ್ಡ ಧಮಾಕಾದಾರ ಎಕ್ಸ್ಪೈರಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನಾಳೆ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತು ನೋಡಿ ಹೀಟ್ ಮ್ಯಾಪಲ್ಲಿ ಸ್ವಲ್ಪ ಆಚೆ ಈಚೆ ಆಗಿದೆ. ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಹೀಟ್ ಮ್ಯಾಪು ಟ್ರೇಡಿಂಗ್ ವ್ಯೂನಲ್ಲಿ ಬರುವಂಥದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಆಗಿರುತ್ತೆ. ಅಂದರೆ ರಿಲಯನ್ಸ್ ಇಂದು ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ, ಅದಕ್ಕೆ ಅದು ಸ್ವಲ್ಪ ದೊಡ್ಡ ಬಾಕ್ಸ್ ಇರುತ್ತೆ. ಅದ ನಂತರ TCS ಇದೆ, ಅದಾದಮೇಲೆ HDFC ಬ್ಯಾಂಕ್ ಇದೆ. ಆದರೆ ನಿಮಗೆ ಗೊತ್ತಿರಬೇಕು, ನಿಫ್ಟಿ 50ನಲ್ಲಿ ಮೆಥಡಾಲಜಿ ಕಾಂಟ್ರಿಬ್ಯೂಷನ್ ಅಂತ ನಾವು ಮಾತಾಡಬೇಕಾದ್ರೆ ಯಾವ ರೀತಿ ಪರಿಗಣನೆ ತಗೊಳ್ತಾರೆ, ಅವರು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ ತಗೊಂತಾರೆ. ಇದನ್ನ ನಿನ್ನೆನೂ ಕೂಡ ಕೊಟ್ಟಿದ್ದೆ. ನಿಫ್ಟಿ 50 ಸ್ಥಾನ ಪಟ್ಟಿ ಹೇಗೆ ನಿರ್ಧಾರ ಆಗಿರುತ್ತೆ ಅನ್ನೋದನ್ನ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಕೆಲವರು ಆಲ್ರೆಡಿ ಚೇಂಜಸ್ ಆಗಿದೆ ಅಂತ ಕಮೆಂಟ್ ಮಾಡಿದ್ರಿ. ಸರ್, ಆಗಿಲ್ಲ. ಸೆಪ್ಟೆಂಬರ್ 30ರಿಂದ ಆಗೋದು. ಅಂದರೆ DV ಸ್ಲ್ಯಾಬ್ಸು ಮತ್ತು ನಮ್ಮ LTI ಮೈಂಡ್ ಟ್ರೀ ಆಚೆ ಹೋಗುತ್ತೆ. ಆ ಜಾಗಕ್ಕೆ BL ಮತ್ತು ಟ್ರೆಂಟ್ ಬರುತ್ತೆ ಅಂತ ಸುದ್ದಿ ಇದೆ. ನೋಡ್ತಾ ಹೋಗೋಣಂತೆ. ಸೊ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ SBI ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಸ್ಟಾಕ್ಸು, LIC ಸೇರಿದಂಗೆ ಎಲ್ಲದೂ ಕೂಡ, HDFC ಲೈಫ್ ಎಲ್ಲದೂ ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. 2.38% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ SBI ಲೈಫ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸ್ವಲ್ಪ ಹೈ ವ್ಯಾಲ್ಯೂಷನ್ ನಡೀತಾ ಇದೆ ಇನ್ಶೂರೆನ್ಸ್ ಕಂಪ್ನೀಸು, ಬಟ್ ಆನ್ ಲಾಂಗ್ ರನ್ ಇನ್ಶೂರೆನ್ಸ್ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಅದೇ ರೀತಿಗೆ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇವತ್ತು JSW ಸ್ಟೀಲ್ ಇಲ್ಲ, ಟೈಟನ್ ಅಂತ ಕಾಣಿಸುತ್ತೆ. 2.17% ಕರೆಕ್ಷನ್ ಬಂದಿರೋದ್ರ ಮೂಲಕ ಟೈಟನ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ. ಮೊದಲನೇದಾಗಿ ನಿಫ್ಟಿ ಸತತವಾಗಿ ಎರಡನೇ ದಿನ 25,000 ಮೇಲ್ಗಡೆ ಕ್ಲೋಸಿಂಗ್ ಕೊಡ್ತಾ ಇದೆ. ಎಲ್ಲೂ ಕೂಡ ಶಾರ್ಪ್ ಆಗಿ ಕೆಳಗಡೆ ತೊಗೊಂಬರೋಕ್ಕೆ ಅಟೆಂಪ್ಟ್ ಕೂಡ ಮಾಡ್ತಾ ಇಲ್ಲ. ಸೊ ದಿಸ್ ಇಸ್ ಅ ವೆರಿ ಪಾಸಿಟಿವ್ ಸೈನ್. ಸೊ ನಾಳೆಗೂ ಕೂಡ ನಾವು ಪಾಸಿಟಿವ್ ಬಯಾಸ್ ಆಗಿ ಇರಬೇಕು. ನೋಡಿ, ಈ ರೀತಿ ನಿಧಾನಕ್ಕೆ ಮಾರ್ಕೆಟ್ನಲ್ಲಿ ಮೇಲ್ಗಡೆ ಮೂವ್ಮೆಂಟ್ ತೊಗೊಂಡು ಬಂತ ಹೋದಾಗ ಸುಮಾರು ಜನಕ್ಕೆ ಏನಿರುತ್ತೆ, ಅಲ್ಲಿಂದ ಕೆಳಗಡೆ ಬಿದ್ದೋಗುತ್ತೆ ಅಂತ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಹಿಂದಿನ ರೀಸೆಂಟ್ ಎಕ್ಸಾಂಪಲ್ ಅಂತ ನನಗೆ ನೆನಪಿರೋದು ಅಂತ ನೋಡ್ತಾ ಹೋಗೋದಾದ್ರೆ, ನೋಡಿ ಇಲ್ಲಿ 2024ರಲ್ಲಿ ಒಂದ್ಸಲ ಜೋರಾಗಿ ಕೆಳಗಡೆ ಬಂದಿತ್ತು. ಅದಾದಮೇಲೆ ಮಾರ್ಕೆಟ್ ನಿಧಾನಕ್ಕೆ ಮೂವ್ಮೆಂಟ್ ಮಾಡ್ತಾ ಹೋಯ್ತು ಅಂದ್ರೂ ಮೇಲ್ಗಡೆ ಹೋಗ್ತಾ ಇತ್ತು. ಅಥವಾ ಎಲೆಕ್ಷನ್ ರಿಸಲ್ಟ್ ದಿನ ಅಂತ ನೀವು ನೋಡ್ತಾ ಹೋಗೋದಾದ್ರೆ ಜೋರ ಕೆಳಗಡೆ ಬಂದಿತ್ತು, ವಾಪಸ್ ಮೇಲ್ಗಡೆ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಇತ್ತು. ಸೊ ಈ ಜಾಗದಲ್ಲಿ ಅಂತ ನಿಲ್ಲದಿರುತ್ತಲ್ಲ, ಒಂದು ಆಲ್ ಟೈಮ್ ಹೈಕ್ ಬಂದು, ಅದು ವೆರಿ ಇಂಪಾರ್ಟೆಂಟ್. ಆ ಥರ ನಿಂತರೆ ಮೇಲ್ಗಡೆ ಹೋಗೋಕ್ಕೆ ಅಂತ ಮೊನ್ನೆ ಚಾರ್ಟ್ ಸ್ಟಾಕ್ ಯಾರು ನೋಡಿದ್ರೆ ಅದನ್ನೇ ನಾವು ಮಾತಾಡ್ಕೊಂಡಿದ್ವಿ. ಇಲ್ಲಿ ನಿಫ್ಟಿಗೆ ಮೇಲ್ಗಡೆ ಹೋಗೋಕ್ಕೆ ಜಾಗ ಇಲ್ಲ, ಇಲ್ಲಿ ಸುಮ್ಮನೆ ನಿಂತ್ಕೋಬೇಕು ಅಂತ ಮಾತಾಡ್ತಾ ಇದ್ವಿ. ನಿಫ್ಟಿ ಅದನ್ನೇ ಮಾಡ್ತಾ ಇದೆ. ಸೊ ಈ ರೀತಿ ನಿಂತ್ಕೊಂಡ್ರೆ ನಮಗೆ ಮೇಲ್ಗಡೆ ಹೋಗೋಕ್ಕೆ ಇನ್ನೂ ಕಾನ್ಫಿಡೆನ್ಸ್ ಇರುತ್ತೆ. ಇವತ್ತೇ ನೋಡಿ ಒಂದು ದೊಡ್ಡದಾಗಿ ಆಲ್ ಟೈಮ್ ಹೈನ ಮಾಡಿ ಮತ್ತೊಂದು ಮಾಡಿದ್ರೆ ಮಂತ್ಲಿ ಎಕ್ಸ್ಪೈರಿಗೆ ಸ್ವಲ್ಪ ಆತಂಕ ಇರ್ತಿತ್ತು, ಒಂದು ಬ್ರೇಕ್ಔಟ್ ಫೇಲ್ಯೂರ್ ಆಗುತ್ತೆ ಅಂತ. ಬಟ್ ಇಲ್ಲಿ ನಿಲ್ತಾ ಇರೋದು ವೆರಿ ಇಂಪಾರ್ಟೆಂಟ್ ಸೈನ್. ಸೊ ಅದೇ ರೀತಿ ಆಗ್ತಾ ಇದೆ. ಸೊ ಸತತವಾಗಿ 2 ದಿನ 25,000 ಮೇಲ್ಗಡೆ ಕ್ಲೋಸಿಂಗ್ನ ಕೊಟ್ಟಿದೆ, ವಿಚ್ ಇಸ್ ಅ ಪಾಸಿಟಿವ್ ಸೈನ್. ಸೊ ನಾಳೆ ಆ ಆಲ್ ಟೈಮ್ ಹೈ ಲೆವೆಲ್ ಇದೆಯಲ್ಲ, ಅದನ್ನು ಟೆಸ್ಟ್ ಮಾಡುತ್ತಾ ಅಥವಾ ಸ್ವಲ್ಪ ನಿಫ್ಟಿ ಇನ್ನೂ ಇಲ್ಲೇ ಪಾಸ್ ಮಾಡಿಕೊಂಡು ನಾಳೆದ್ದು ಮೂವ್ಮೆಂಟ್ ಕೊಡುತ್ತಾ ಅಂತ ನೋಡಬೇಕು. ಕೆಳಗಡೆ ಬಂದರೆ 24,920 ಇಂಪಾರ್ಟೆಂಟ್ ಅಂತ ಸಪೋರ್ಟು. 25,000ದಲ್ಲಿ ಈಗೇನು 24,980 ಇವತ್ತು ಕೂಡ ಅಟೆಂಡ್ ಮಾಡ್ತು, ಅಲ್ಲಿಂದ ಮೇಲ್ಗಡೆ ಹೋಗಿದೆ. ಇಲ್ಲಿಂದ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಶಾಕ್ಸ್ಗಳನ್ನು ಕೊಟ್ಟರು ಇವತ್ತು, ಮೇಲೆ ಕೆಳಗೆ 10:30ನಲ್ಲಿ. ಅದನ್ನು ಒಂದ್ಸಲ ಜೋರಾಗಿ ಮೂವ್ಮೆಂಟ್ ಬಂತು, ಅದನ್ನು ಉಳಿಸ್ಕೊಂತಾರೆ. ಅಂದರೆ ಕೊನೆಗೆ ಕೆಳಗಡೆ ಬಂದಂಗೆ ಆಗಿದೆ ನಿಮಗೆ. ಆದರೆ 25,000 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಸ್ಟಿಲ್ 25,000 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರೋದನ್ನ ನಾನು ಪಾಸಿಟಿವ್ ಅಂತಲೇ ಓದೋದು ನೋಡ್ತೀನಿ. ನಾಳೆ ನಿಫ್ಟಿಗಿಂತ ವೆರಿ ಇಂಪಾರ್ಟೆಂಟ್ ನಿಮಗೆ ಬ್ಯಾಂಕ್ ನಿಫ್ಟಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದರೆ ನಿಫ್ಟಿನಲ್ಲಿ ಒಂದು ಒಳ್ಳೆ ರ್ಯಾಲಿ ಅಂತ ಕೊಟ್ಬಿಟ್ಟು ಆಲ್ ಟೈಮ್ ಹೈಯಲ್ಲಿದೆ, ಕಾಯ್ತಾ ಇದೆ ಬ್ಯಾಂಕ್ ನಿಫ್ಟಿ ಬರೋದಕ್ಕೆ. ಸೊ ನಾಳೆ ಆ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಕೊಡ್ತಾ ಇತ್ತು ಅಂತಂದರೆ ನಿಫ್ಟಿ ಕೂಡ ಸಣ್ಣಗಿಲ್ಲ ಒಂದು ಆಲ್ ಟೈಮ್ ಹೈ ಮಾಡಿಕೊಂಡು ಕೂತ್ಕೋಬಹುದು. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಕಂಫರ್ಟಬಲ್ ಆಗಿ ನೋಡಿ, ಈ ಒಂದು ಟ್ರೆಂಡ್ ಲೈನ್ ಏನು ಬರ್ತಾ ಇತ್ತು, ಆ ಟ್ರೆಂಡ್ ಲೈನ್ ಮೇಲ್ಗಡೆ ಇದೆ. ಓಕೆ, ಇಲ್ಲಿಂದ ಮೇಲ್ಗಡೆ ಹೋಗಿದೆ. ಇಲ್ಲೊಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್. ಅಂದರೆ ಎಸ್, ವಿ ನೀಡ್ ಟು ಬಿ ಆಪ್ಟಿಮಿಸ್ಟಿಕ್. ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಪಾಸಿಟಿವ್ ಕಡೆಗೆ ಇರಬೇಕು. ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಗಿಂತ ತುಂಬ ಕೆಳಗಡೆ ಇದೆ. 53,300 51,200. ನೋಡಿ, ಫೆಡ್ ಇಂಟ್ರೆಸ್ಟ್ ರೇಟು ಇವಾಗ ಕಮ್ಮಿ ಮಾಡ್ತೀವಿ ಅಂತ ಹೇಳಿರೋದು ಒಂದು ಸ್ವಾಗತಾರ್ಹ ಬೆಳವಣಿಗೆ. ಅದೇನಾಗುತ್ತೆ, ಅದೇ ರೀತಿ RBI ಕೂಡ ಫಾಲೋ ಮಾಡಬೇಕಾಗುತ್ತೆ. RBI ಫಾಲೋ ಮಾಡ್ತಾ ಹೋಯಿತು ಅಂತಂದರೆ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಬೇಕಾಗುತ್ತೆ. ಸೊ ಬ್ಯಾಂಕ್ಗಳಿಗೆ ಒಂದು ಪಾಸಿಟಿವ್ ಸೈನ್, ಈ ಥರ ಫೆಡ್ ಇಂಟ್ರೆಸ್ಟ್ ರೇಟ್ಗಳನ್ನು ಕಮ್ಮಿ ಮಾಡುವಂಥದ್ದು, ಇದು ಮಾಡುವಂಥದ್ದು. ಹಾಗಾಗಿ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ಗಳು ಪರ್ಫಾರ್ಮ್ ಮಾಡಿಲ್ಲ, ಅದು ಇವಾಗ ಶುರು ಆಗೋಕ್ಕೂ ಸಾಧ್ಯತೆ ಇದೆ. ಸೊ ಕಂಫರ್ಟಬಲ್ ಆಗಿ 4 ದಿನದಿಂದ ಯಾವುದೇ ರೀತಿ ಅಂತ ಪ್ಯಾನಿಕ್ ಆಗಲಿಲ್ಲ. ಆಫ್ಕೋರ್ಸ್ ನಿಮಗೆ ಒಂದು ದೊಡ್ಡ ಕ್ಯಾಂಡಲ್ ಅಂತ ಬಂದಿಲ್ಲ, ಬಟ್ ಈ ವೀಕಲ್ಲಿ ನೋಡ್ತಾ ಬನ್ನಿ 4 ದಿನದಿಂದ ಸೇರಿಸಿದ್ರು ಒಂದು 500-600 ಪಾಯಿಂಟ್ ರೇಂಜ್ ಒಳಗಡೆ ಮುಗಿಸಿದ್ವಿ. ಅಂದರೆ ಹೋದ ಎಕ್ಸ್ಪೈರಿ ನಾವೆಲ್ಲಿ ಮುಗಿಸಿದ್ವಿ, ಸರಿ ಸುಮಾರು 50,800 ಲೆವೆಲಲ್ಲಿ ಮುಗಿಸಿದ್ವಿ. 50,800ರಿಂದ ಇವತ್ತು 51,300 ಅಂದರೆ 500 ಪಾಯಿಂಟ್ಗಳ ಮೂವ್ಮೆಂಟ್ ಅಷ್ಟೇ ಆಗಿರುವಂಥದ್ದು ಆನ್ ದಿಸ್ ಎಕ್ಸ್ಪೈರಿ, ಈ ಎಕ್ಸ್ಪೈರಿ ಅಂತ ನೋಡ್ತಾ ಹೋಗೋದಾದರೆ. ಸೊ ಮಂತ್ಲಿ ಎಕ್ಸ್ಪೈರಿ ಖಂಡಿತವಾಗ್ಲೂ ಒಂದು ಶಾರ್ಪ್ ಆಗಿ ಮೇಲ್ಗಡೆ ಅಥವಾ ಕೆಳಗಡೆ ಮೂವ್ಮೆಂಟ್ ಬರುತ್ತೆ ಅನ್ನೋದು ಸಾಧ್ಯತೆ ಇದೆ. ಬಟ್ ಬಯಾಸು ನಮ್ಮದು ಅಪ್ ಸೈಡೆಲ್ಲ ಇದೆ. ಕಾರಣ ಇವತ್ತು ಕೂಡ 51,200 ಮೇಲೆ ಕಂಫರ್ಟಬಲ್ ಆಗಿ ಬಂದು ಕ್ಲೋಸಿಂಗ್ ಮಾಡಿದ್ದಾರೆ. ಸೊ ಇಲ್ಲಿಂದ ಮೂವ್ಮೆಂಟ್ ಬರ್ತಾ ಹೋಯಿತು ಅಂತಂದರೆ 51,500-600 ಈ ಟಾರ್ಗೆಟ್ಗಳು ನಾಳೆ ನೋಡಲಿಕ್ಕೆ ಸಿಗಬೇಕು. ಸೊ ಅಂದರೆ ಮಿನಿಮಮ್ ಒಂದು 300-400 ಪಾಯಿಂಟ್ ಸಿಗ್ಬೋದು. ಬಟ್ ಮೇಲ್ಗಡೆ ಹೋಗ್ತಾ ಹೋಯಿತು ಅಂದರೆ ನೋಡಿ, ಮೇಜರ್ ನಮಗೆ ರೆಸಿಸ್ಟೆನ್ಸ್ ಅಂತ ಇರೋದು 51,750. ಸೊ 51,500-600 ನಾಳೆ ಈಸಿಲಿ ಅಚೀವಬಲ್ ಟಾರ್ಗೆಟ್ಸ್ ಆಗಿರುತ್ತೆ. ಮೇಲ್ಗಡೆ ಹೋಗ್ತಾ ಇತ್ತು ಅಂತಂದರೆ ಅಕಸ್ಮಾತ್ ನಾಳೆ ಮಾರ್ಕೆಟ್ ಕೆಳಗಡೆ ಬಂದು 51,000 ಈ ಝೋನ್ ಕಡೆ ಬರಬೇಕು ಅಂತಂದರೆ ನೋಡಿ, ವೆರಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಇವತ್ತು ನೋಡಿ ಏನೊಂದು ಮೂವ್ಮೆಂಟ್ ಬಂದಿದೆಯಲ್ಲ, ಇಲ್ಲಿ ಒಂದು ದೊಡ್ಡದಾಗಿ ಈ ರೀತಿ ಮೂವ್ಮೆಂಟ್
ಆಯ್ತಲ್ಲ, ಇದಾದ್ಮೇಲೆ ಇನ್ನು ಮೇಲ್ಗಡೆ ಹೋಗಿದೆ. ಸೊ ಈ ಝೋನ್ ಅಂತ ಏನಿರುತ್ತೆ ಅಂದರೆ ಸರಿಸುಮಾರು 51,100 ಅಥವಾ 51,000 ಅಂತ ನೆನ್ಕೋಬೋದು. ಈ ಝೋನ್ ಅಂತ ನೆನ್ಕೋಬೋದು ನೀವು. ಸೊ ಈ ಝೋನ್ ಕಡೆಗೆ ಬರಬೇಕು, ಇದನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದ್ರೆ ಮಾತ್ರ ಬ್ಯಾಂಕ್ ನಿಫ್ಟಿ ವೀಕ್ ಆಗ್ತಾ ಹೋಗುತ್ತೆ. ಸೊ ಅಂದರೆ ನಾಳೆ ಏನಾದ್ರು ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತ ಅನ್ಕೊಳ್ಳೋಣ. ಅಂದರೆ ಈಗ 51,310 ಕ್ಲೋಸಿಂಗ್ ಆಗಿದೆ, ಇಲ್ಲಿ ಕ್ಲೋಸಿಂಗ್ ಆಗಿದೆ, ಇದು ಅಪ್ಡೇಟ್ ಆಗಿಲ್ಲ. ಸೊ ಇಲ್ಲಿ ನಿಮಗೆಲ್ಲರೂ ಓಪನ್ ಆಗಿ ಮಾರ್ಕೆಟು ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಸೆಕೆಂಡ್ ಹಾಫಲ್ಲಿ ಏನಾದ್ರು ಕೆಳಗಡೆ ಹೋಗ್ತಾ ಇದೆ ಅಂತಂದರೆ ಆಗ ನಾವು ವೀಕ್ ಆಗ್ತಾ ಇದೆ ಅಂತ ಓದ್ಬೋದು. ಬಟ್ ಇಮಿಡಿಯೇಟಾಗಿ ಸ್ಟಾರ್ಟಿಂಗಲ್ಲೇ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಪಿ ಪೊಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ, ಟ್ರ್ಯಾಪ್ ಆಗುತ್ತೆ. ಇವತ್ತು ಕೂಡ ಇನ್ಫಾರ್ಮ್ ಮಾಡಿದ್ದೆ ಅದೇ ರೀತಿ ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವರು ಇಲ್ಲಿ ಸುಮಾರು ಸಲ ಮಾಡಿಸಿದ್ರು, ಅದಾದಮೇಲೆ ಮೇಲ್ಗಡೆ ಮೂವ್ಮೆಂಟ್ ಬರ್ತಾ ಹೋಯಿತು. ಸೊ ನಾಳೆನೂ ಕೂಡ ಸೇಮ್, ನಾಳೆ ಬೆಸ್ಟ್ ಸಿನಾರಿಯೋ ಇದೇ ಝೋನಲ್ಲಿ ಏನಾದ್ರು ಓಪನ್ ಆಗಿ ಅಂದರೆ 51,200 51,400 ಇದೇ ಝೋನಲ್ಲಿ ಓಪನ್ ಆಗಿ ನಮಗೆ ಮೇಲ್ಗಡೆ ಮೂವ್ಮೆಂಟ್ ಕೊಡ್ತಾ ಹೋಯಿತು ಅಂತಂದರೆ 51,500 600 750 ತನಕದ್ದು ಟಾರ್ಗೆಟ್ಗಳು ಹಂತ ಹಂತವಾಗಿ ನೀವು ಟ್ರಯಲ್ ಮಾಡ್ಕೊತ ಹೋಗ್ಬೋದು. ಸೊ ಪಾಸಿಟಿವ್ ಸೈಡ್ಗೆ ಚೆನ್ನಾಗಿ ಕಾಣೋ ಥರ ಕಾಣಿಸ್ತಾ ಇದೆ. ಬಿಕಾಸ್ ಪ್ಯಾರಾಮೀಟರ್ಸ್ ಅಂತ ನೀವು ನೋಡ್ತಾ ಹೋಗೋದಾದರೆ ಇವಾಗಲೂ ಕೂಡ ಕಂಫರ್ಟಬಲ್ ಆಗಿ ಮೇಲ್ಗಡೆ ಇದೆ. ಒಂದು 4 ದಿನದಿಂದ ಸಣ್ಣ ಮೂವ್ಮೆಂಟ್ ಆಗಿದೆ. ಬಟ್ ಮಂತ್ಲಿ ಎಕ್ಸ್ಪೈರಿ ಅಷ್ಟು ಸುಲಭವಾಗಿ ಮಾಡ್ತಾರೆ ಏನೋ ಅಂತ ಗೊತ್ತಿರೋದಿಲ್ಲ. ಬಟ್ ನೆಗೆಟಿವ್ ಸೈಡ್ ಬರಬೇಕು ಅಂತಂದರೆ ನೋಡಿ, ಮೇಲ್ಗಡೆ ಹೋಗಿದೆ, ಫಸ್ಟ್ ಪುಲ್ ಬ್ಯಾಕ್ ಆಗಿರುತ್ತೆ. ಸೊ ಮಂತ್ಲಿ ಎಕ್ಸ್ಪೈರಿನಲ್ಲೇ ದೊಡ್ಡದಾಗಿ ಒಂದು ದೊಡ್ಡ ಮೂವ್ಮೆಂಟ್ ಆಗೋ ಥರದ್ದು ಎಲ್ಲೂ ಕೂಡ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ. ನಿಫ್ಟಿ ಕೂಡ 25,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಹಾಗಾಗಿ ನಾಳೆ ಕೆಳಗಡೆ ಬರ್ತಿದೆ ಅಂತಂದ್ರೂ ಇಮಿಡಿಯೇಟಾಗಿ ತೊಗೊಂಡ್ರೆ ಕೈ ಸುಟ್ಕೊಳ್ಬೇಕಾಗುತ್ತೆ. ಸೊ ಕೆಳಗಡೆ ಬಂದಿದೆ ಅಂತಂದ್ರೂ ಒಂದು ಹಾಲ್ಟ್ ಮಾಡಿ ಸೆಕೆಂಡ್ ಹಾಫಲ್ಲಿ ಏನಾದ್ರು ಮೂವ್ಮೆಂಟ್ ಬಂದರೆ ಮಾತ್ರ ಆಗ ಅದಕ್ಕೆ ಮೂವ್ಮೆಂಟ್ ಇರುತ್ತೆ. ಅಂದರೆ ಬೆಳಗ್ಗೆ ಬಂದಿರೋದೇ ಒಂದು ಮೂಮೆಂಟು, ಅದಾದಮೇಲೆ ಪಾಸ್ ಆಗಿ ಕೆಳಗಡೆ ಬರಬೇಕು. ಸೊ ಕೆಳಗಡೆ ಬರಬೇಕು ಅಂದ್ರೂ ಪಾಸ್ ಆಗಿ ಕೆಳಗಡೆ ಬರಬೇಕು. ಏಕ್ದಮ್ ಬರ್ತಿದೆ ಅಂತಂದರೆ ಟ್ರಾಪ್ ಆಗಿರುತ್ತೆ. ಬಟ್ ಇವತ್ತಿನ ಏನು ಒಂದು ಲೋ ಮತ್ತು ಹೈ ಮಾಡಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಗೆ ಆಕ್ಟ್ ಆಗುತ್ತೆ. ಅಂದರೆ ಸರಿ ಸುಮಾರು 50,945 ಈ ರೀತಿ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಕಸ್ಮಾತ್ ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೋಡಿ, ಇದರೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆಗೋ ಕೂಡ ಮುಗಿಸ್ಬೋದು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಮಂತ್ಲಿ ಎಕ್ಸ್ಪೈರಿ, ಬಟ್ ಸ್ಟಿಲ್ ನಮ್ಮ ಕಡೆ ಯಾವ ಕಡೆ ಇದೆ ಇವಾಗ ಒಂದು ದೊಡ್ಡ ಮೂವ್ಮೆಂಟ್ ಬರ್ಬೋದು, ಟ್ರೆಂಡಿಂಗ್ ಎಕ್ಸ್ಪೈರಿ ಆಗ್ಬೋದು ಅನ್ನೋದೇ ಒಂದು ಸೂಚಕ ಇದೆ. ಬಟ್ ನೋಡ್ತಾ ಹೋಗೋಣ. ನೋಡಿ, ಆಪ್ಷನ್ ಬೈಯರ್ಸಿಗೆ ಒಂದು ಹೇಳಬೇಕು ಅಂತ ಅನಿಸ್ತು. ಆಪ್ಷನ್ ಬೈಯಿಂಗಲ್ಲಿ ನೀವು ಇವಾಗ ಉದಾಹರಣೆಗೆ ಇವತ್ತು 51,300 ಬಗ್ಗೆ ಮಾತಾಡ್ತಾ ಇದ್ವಿ. 51,300 ಕೊನೆ ತನಕ ಅದೇ ಝೋನಲ್ಲಿ ಉಳ್ಕೊಂಡಿದೆ ಅಂತಂದ್ರೂ ನಿಮಗೆ ಮೂಮೆಂಟ್ ಸಿಕ್ಕಿರಲ್ಲ. ದಿಸ್ ಇಸ್ ದ ಬ್ಯೂಟಿ ಅಬೌಟ್ ಥೀಟಾ. ಸೊ ಥೀಟಾದಲ್ಲಿ ನಿಮಗೆ ಡಿಕೆ ಆಗ್ತಾ ಬಂದಾಗ ಆಪ್ಷನ್ ಬೈಯರ್ಸಿಗೆ ನಿಮ್ಮ ವ್ಯೂ ಕರೆಕ್ಟ್ ಆಗಿದ್ರು ಮೂಮೆಂಟ್ಸ್ ಆಗಲ್ಲ. ಸೊ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್. ಟ್ರೆಂಡ್ ಸಿಕ್ಕಿದ್ರೆ ಮಾತ್ರ ಆಪ್ಷನ್ ಬೈಯಿಂಗ್ ವರ್ಕ್ ಆಗುತ್ತೆ. ಸೊ ಯಾವ ರೀತಿ ಮಾಡೋದು? ಸೊ ಯಾವುದೋ ಒಂದಿನ ಒಂದು ದೊಡ್ಡ ಮೂಮೆಂಟ್ ಬರುತ್ತೆ ಅಂತ ಗೊತ್ತಿರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಈ ವೀಕಿನ ಎಕ್ಸ್ಪೈರಿ ಹೇಳ್ತಾ ಇದ್ದೀನಿ. 4 ದಿನದಿಂದ ನಿಮಗೆ ಒಂದು 400-500 ಪಾಯಿಂಟ್ಗಳು ಅಷ್ಟೇ ಮೂಮೆಂಟ್ ಆಗಿದೆ. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದು ಟ್ರೆಂಡಿಂಗ್ ಎಕ್ಸ್ಪೈರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೀವು ಸಿ ಪೊಸಿಷನ್ ತೊಗೊಂಡಿರೋರೇ ಆಗಿರ್ಬೋದು, ಪಿ ಪೊಸಿಷನ್ ತೊಗೊಂಡಿರೋರೇ ಆಗಿರ್ಬೋದು. ಸೊ ಓಪನಿಂಗಲ್ಲಿ ಮೇಲ್ಗಡೆ ಹೋದಾಗ ಒಂದಿಷ್ಟು ನಿರ್ಧಾರಗಳು ಆಗ್ತಾ ಹೋಗುತ್ತೆ. ಬಟ್ ಪಾಸಿಟಿವ್ ಆಗಿ ಸೈಡಲ್ಲಿ ಹೋಗ್ತಾ ಇದೆ. ಇನ್ ಕೇಸ್ ನೀವು ಸಿ ಇದ್ದೀರಾ, ಮಾರ್ಕೆಟು ಸಿ ಕಡೆ ಹೋಗ್ತೀರಾ, ಅಥವಾ ನೀವು ಪಿ ಇದ್ದೀರಾ, ಮಾರ್ಕೆಟು ಕೆಳಗಡೆ ಹೋಗ್ತಾ ಇದೆ ಅಂತಂದರೆ ಹೇಗೆ ನಾನು ಒಂದು ಲಾಂಗ್ ಟ್ರೆಂಡಿಗೆ ಹೇಗೆ ಕ್ಯಾಪ್ಚರ್ ಮಾಡ್ಕೊಂಡು ಕೂರೋದು ಅಂತ ನೋಡಿ. ಸೊ 100 ಪಾಯಿಂಟ್ಸ್ ಅನ್ನೋದು ಸುಮಾರು ದಿನಗಳಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಸಿಗುತ್ತೆ. ಬಟ್ ಕೆಲವೊಂದು ದಿನಗಳಲ್ಲಿ ಏನಾಗುತ್ತೆ, ನಿಮಗೆ ಒಂದು 600, 700, 1,000 ಪಾಯಿಂಟ್ಗಳು ಬ್ಯಾಂಕ್ ನಿಫ್ಟಿನಲ್ಲಿ ಮೂವ್ಮೆಂಟ್ ಆದಾಗ ಈಸಿಲಿ ನೀವು 250 to 300 ಪಾಯಿಂಟ್ಸು ನೀವು ಆಪ್ಷನಲ್ಲಿ ಕ್ಯಾಪ್ಚರ್ ಮಾಡ್ಬೋದು. ಅಂಥದ್ದನ್ನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಆ ವೀಕಲ್ಲಿ ಅಥವಾ ಆ ಮಂತಲ್ಲಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿರಬೇಕು. ಸೊ ಅಂದರೆ ನಾನು ಹೇಳ್ತಾ ಇರೋದು, ಬೇರೆ ದಿನ ಆಪ್ಷನ್ ಸೆಲ್ಲಿಂಗ್ ಮಾಡೋ ಅಥವಾ ಇಂಟ್ರಾಡೇ ಮಾಡೋ ನೀವು ಒಂದು ಪಾಸಿಟಿವ್ ಅಲ್ಲಿ ಇದ್ದೀರಾ ಅಂತಂದರೆ ಮಾತ್ರ ಆ ರೀತಿ ಬೆಟ್ಟನ್ನು ತೊಗೊಳಕ್ಕೆ ಹೋಗಿ, ಅಂದರೆ ಆಯಿತು ನಾನು ವೆಯ್ಟ್ ಮಾಡ್ತೀನಿ, ನಾನು ಪೊಸಿಷನ್ ಉಳಿಸ್ಕೊತೀನಿ, ಅಥವಾ ನಾನು ಒಂದು ಲಾಂಗ್ ಟ್ರೆಂಡಿಗೋಸ್ಕರ ಕಾಯ್ತೀನಿ ಅಂತ ನೀವು ಕಾಯ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ನಿಮಗೆ ಯಾವಾಗ ಮೂಮೆಂಟ್ ಸಿಗುತ್ತೋ ಅಲ್ಲಿ ಎಕ್ಸಿಟ್ ಮಾಡುವಂಥದ್ದು ಸೂಕ್ತ ನಿರ್ಧಾರ ಆಗಿರುತ್ತೆ ಆಪ್ಷನ್ ಬೈಯಿಂಗಲ್ಲಿ. ಯಾಕೆಂತಂದರೆ ಎವ್ರಿ ಡೇ ಎಕ್ಸ್ಪೈರಿ ಆಗ್ತಿರೋದ್ರಿಂದ ಎಕ್ಸ್ಪೈರಿ ಇಂಡೆಕ್ಸಲ್ಲಿ ಪೊಸಿಷನ್ ಇಟ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಬಟ್ ಆ ರೀತಿ ಒಂದು ಟ್ರೆಂಡ್ ಕ್ಯಾಪ್ಚರ್ ಮಾಡೋಕ್ಕೆ ಖಂಡಿತ ಆಪ್ಷನ್ ಬೈಯಿಂಗಲ್ಲಿ ಸಾಧ್ಯ ಆಗುತ್ತೆ, ದೊಡ್ಡ ಒಂದು ಬಸ್ ಸ್ಟ್ಯಾಂಡ್ ಬ್ರೇಕ್ಔಟ್ ಆದಾಗ. ಸೊ ಯಾಕೆಂದರೆ ಈ ಥರದ ವೀಕ್ ಎಕ್ಸಾಂಪಲ್ ನಾನು ಹೇಳ್ತಾರಂಥದ್ದು ನೋಡಿ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ, 2 ದಿನದಿಂದ ಏನು ಅಂತ ಮೂಮೆಂಟ್ ಆಗಿಲ್ಲ. ಸೊ ಅಫ್ಕೋರ್ಸ್ ಈ ಥರ ಒಂದು ಎಕ್ಸ್ಪೈರಿ ನಾಳೆ ಒಂದು ಟ್ರೆಂಡಿಂಗ್ ಎಕ್ಸ್ಪೈರಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇಂಥ ದಿನಗಳಲ್ಲಿ ನೀವು ಆಲ್ರೆಡಿ ಇಂಥ ದಿನಗಳಲ್ಲಿ ಪ್ರಾಫಿಟ್ ಮಾಡಿದರೆ ಹೆಂಗೆ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ? ಇಂಥ ದಿನಗಳಲ್ಲಿ ಆಪ್ಷನ್ ಬೈಯಿಂಗ್ ಮಾಡಿದರೆ ಇಂಥ ದಿನಗಳಲ್ಲಿ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯತೆ ಕಮ್ಮಿ ಇರುತ್ತೆ. ಯಾಕಂದರೆ ಒಂದೇ ರೇಂಜ್ ಬೌಂಡ್ ಆಗಿತ್ತು. ಆಪ್ಷನ್ ಸೆಲ್ಲಿಂಗ್ ಮಾಡಿ ನೀವು ಆಲ್ರೆಡಿ ಆ ವೀಕಲ್ಲಿ ಪಾಸಿಟಿವ್ ಆಗಿದ್ದೀರಾ ಅಂತಂದರೆ ಆಗ ನೀವು ಚಾನ್ಸ್ನ ತೊಗೊಳ್ತಾ ಹೋಗ್ಬೋದು. ಸೊ ಗೊತ್ತಾಗ್ತಾ ಇದೆ ಅಂತ ಅನ್ಕೊತೀನಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿನಲ್ಲಿ ಇವತ್ತು 23,600 ಟೆಸ್ಟ್ ಆಗ್ಬೋದು ಅಂತ ನೆನ್ನೆ ಮಾತಾಡ್ಕೊಂಡಿದ್ವಿ. ಎಕ್ಸಾಕ್ಟ್ ಆಗಿ ಅದೇ ರೀತಿ ಆಯಿತು. 23,600 ಆರಾಮಾಗಿ ಟೆಸ್ಟ್ ಆಯಿತು. ಇವತ್ತು 23,300 ಅಗ್ರೆಸಿವ್ ಆಗಿ ಪಿ ಸೆಲ್ಲಿಂಗ್ ಮಾಡಿಬಿಟ್ಟು ಒಂದು ಒಳ್ಳೆ ರೀತಿಯಾದಂಥ ಥೀಟಾ ಡಿಕೆ ನೋಡಲಿಕ್ಕೆ ಸಿಗ್ತಾ ಹೋಯಿತು. ಸೊ ಫಿನ್ ನಿಫ್ಟಿ ಕೂಡ ಇವಾಗ ಕಂಫರ್ಟಬಲ್ ಆಗಿ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನೋಡಿ, ಬ್ಯಾಂಕ್ ನಿಫ್ಟಿಗಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದಿದೆ ಫಿನ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಇದೇ ರೀತಿ ಜಾಯ್ನ್ ಆಗುತ್ತಾ ಅನ್ನೋದನ್ನ ನಾಳೆ ನೋಡ್ತಾ ಹೋಗಬೇಕು, ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ನೆನ್ನೆ ಹೇಳೋದು ಮರ್ತೋಗಿದ್ದೆ ನೋಡಿ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆ ಥಿಯರಿಗಳು ಕೂರುವಂಥದ್ದು ಇಂಪಾರ್ಟೆಂಟ್. ನಾವು ಇಂಡೆಕ್ಸ್ ಮಾತಾಡ್ತೀವಿ ಅಂತ ಅನ್ನೋದಕ್ಕಿಂತ ಸೊ ಏನೊಂದು ಅನಾಲಿಸಿಸ್ ಮಾಡಿರ್ತೀವಿ ಚಾರ್ಟಲ್ಲಿ, ಅದು ವರ್ಕ್ ಆಯ್ತಾ ಇಲ್ವೋ ಅನ್ನೋದು ಇಂಪಾರ್ಟೆಂಟ್. ಏನಂತ ಮಾತಾಡ್ಕೊಂಡಿದ್ವಿ, ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಈ ರೀತಿ ಬೇರೆ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದರೆ ಯೂಶಲಿ ನನಗೆ ಹಿಸ್ಟಾರಿಕಲಿ ಎಲ್ಲೂ ಕೂಡ ಇದ್ರ ಮೇಲ್ಗಡೆ ಅಥವಾ ಇದನ್ನು ಕೆಳಗಡೆ ಬೀಟ್ ಆಗೋ ಥರದ್ದು ಕಾಣಿಸಿಲ್ಲ. ಅಂದರೆ ಬಂದರೆ ಕೆಳಗಡೆ ಬರ್ಬೋದು ಬೇರೆ ಯಾಕಂದರೆ ಬೈ ಪ್ಯಾಟರ್ನೇ ನೆಗೆಟಿವ್ ಅಂತ ಹೇಳೋದ್ರಿಂದ. ಬಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿರುವಂಥದ್ದು ಸಾಧ್ಯತೆ ಕಮ್ಮಿ ಅಂತ ಮಾತಾಡಿದ್ವಿ. ಸೊ ನಿನ್ನೆ ಅದು ಆಗಿತ್ತು ನೋಡಿ. ಅಗೇನ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ. ಯಾರು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿದ್ದು ಹಿಂದಿಂದು ಅಂದರೆ ಶನಿವಾರದ ವೀಡಿಯೋ ನೋಡಿದ್ರಲ್ಲ, ಚಾರ್ಟ್ ಸ್ಟಾಕು ಶುಕ್ರವಾರ ಮಾಡೋದು ಶನಿವಾರ ಮಾಡಿದ್ದೆ, ಅವರಿಗೆ ಗೊತ್ತಿರುತ್ತೆ. ಅಂದರೆ ಸುಮಾರು ಇವೆಂಟ್ಗಳಿತ್ತು, ಫೆಡ್ ಆಯಿತು, US ಫೆಡ್ ರೇಟ್ ಕಮ್ಮಿ ಮಾಡಿದ್ರು ಅಂತಾಯಿತು, ವಾರ್ ಅಂತಾಯಿತು, ಇದೆಲ್ಲದ್ರ ಮಧ್ಯೆ ಓಪನ್ ಆದಂಥ ಎಕ್ಸ್ಪೈರಿ ಆಗಿತ್ತು. ಬಟ್ ಪ್ಯಾಟರ್ನ್ ವರ್ಕ್ ಆಗಿದೆ. ಸೊ ಅದನ್ನ ಹೇಳಬೇಕಾಗಿತ್ತು, ನೆನ್ನೆ ಕವರ್ ಮಾಡೋದನ್ನ ಮರ್ತು ಹೋಗಿದ್ದೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಸರಸ್ವತಿ ಸ್ಯಾರಿ ಡಿಪೋ ಬಗ್ಗೆ ಹೇಳಿ ಅಂತ ಹೇಳಿದರೆ, ಸರ್ ವಿಮೆನ್ ಅಪೆರಲ್ಲು ಸ್ಯಾರಿ ಕಂಪನಿ ಧರ್ಮವರಮ್ಮು, ಸೂರತ್ತು, ಇನ್ಯಾವುದೋ ಇವರು ಮಧುರೈ ಇವ್ರದೆಲ್ಲ ಜೊತೆ ಟೈಅಪ್ ಇದೆ ಅಂತೆ. ಬಟ್ ಕಂಪನಿ ತುಂಬ ಹೊಸದು, ಫಂಡಮೆಂಟಲಿ ಒಳ್ಳೆ ಕಂಪ್ನಿನೇ, ತುಂಬ ಸಣ್ಣ ಕಂಪನಿ,
1,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತಲೂ ಕಮ್ಮಿ ಇರುವಂಥ ಕಂಪನಿ. ಹಾಗಾಗಿ ವ್ಯಾಲ್ಯೂಯೇಷನ್ ವೈಸು ಚೆನ್ನಾಗೇ ಇದೆ, ಇವಾಗ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಂದೇ ಸಲ ನೀವು ದೊಡ್ಡ ಡಿಸಿಷನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಏನು ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಟೆಕ್ನಿಕಲಿ ಏನು ಹೇಳೋಕ್ಕಿಲ್ಲ. ಬಟ್ ಫಂಡಮೆಂಟಲಿ ಒಳ್ಳೆ ಕಂಪ್ನಿನೇ, ಬಟ್ ಸ್ಮಾಲ್ ಕ್ಯಾಪ್ ಕಂಪ್ನಿ, ಅದೊಂದು ನೀವು ನೆನ್ಪಿಟ್ಕೊಂಡಿರಬೇಕು. ಅದೇ ರೀತಿಯಾಗಿ ಟಿ ವಿ ಎಸ್ ಮೋಟರ್ಸಲ್ಲಿ ಏನು ಮಾಡ್ಕೋಬೋದು ಇವಾಗ ಅಂತ ಕೇಳಿದ್ದಾರೆ. ಸರ್ ಆಲ್ ಟೈಮ್ ಹೈಗೆ ಬಂದಿದೆ ಟಿ ವಿ ಎಸ್ ಮೋಟರ್ಸು. ವ್ಯಾಲ್ಯೂಯೇಷನ್ ವೈಸು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತಾರೆ. ಟೂ ವೀಲರ್ ಸೆಗ್ಮೆಂಟಲ್ಲಿ ನನಗೆ ಹೀರೋ ಮೋಟರ್ ಕಾಪು ಅಥವಾ ಐಶಾನ್ ಮೋಟರ್ಸು ಅದು ಬೆಟರ್ ಅಂತ ಅನಿಸುತ್ತೆ. ಸೊ ಆ ಕಾರಣದಿಂದಾಗಿ ಒಂದು 2,400 ಅಥವಾ 2,200 ಲೆವೆಲ್ಲು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ನೋಡಿ 100-200 ಮೂವಿಂಗ್ ಆವರೇಜ್ಗಿಂತ ತುಂಬ ಮೇಲ್ಗಡೆ ಹೋಗಿದೆ. ಹಾಗಂತ ಸೆಲ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ಳೋದಾದ್ರೆ ಒಳ್ಳೆ ಸಂದರ್ಭ ಇದೆ, ಯಾಕೆಂದರೆ ಆಟೋ ಸೆಕ್ಟರಲ್ಲಿ ನಾವು ಸ್ವಲ್ಪ ಕನ್ಸರ್ವೇಟಿವ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಸೊ ಖಂಡಿತವಾಗ್ಲೂ ನೀವು ಟಿ ವಿ ಎಸ್ ಮೋಟರ್ಸಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ತುಂಬ ಒಂದು ಒಳ್ಳೆ ರ್ಯಾಲಿ ಆಗಿದೆ, ಇಲ್ಲಿಂದ ಕರೆಕ್ಷನ್ ಬರುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬಗ್ಗೆ ಹೇಳಿ, ಇದರಲ್ಲಿ ಯಾಕೋ ಪ್ರಮೋಟರ್ಸ್ಗಳೆಲ್ಲ ಆಚೆ ಹೋಗಿದ್ದಾರೆ ಅಂತ. ಸರ್ ಇದು ಈ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಮತ್ತು ಉಜ್ಜೀವನ್ ಫೈನಾನ್ಷಿಯಲ್ ಸರ್ವಿಸಸ್ ಇತ್ತಲ್ಲ, ಅದ್ರದ್ದೇನೋ ರಿವರ್ಸ್ ಮರ್ಜರ್ ಪ್ರಾಸೆಸ್ ನಡೀತಿತ್ತು. ಇದು 1-2 ವರ್ಷದಿಂದ ಹಿಂದಿನ ನಡೀತಾ ಇರೋಂಥದ್ದು. ಸೊ ಆ ರೀತಿ ರಿವರ್ಸ್ ಮರ್ಜರ್ ಆಯಿತು ಅಂತಂದರೆ ಆ ಉಜ್ಜೀವನ್ ಫೈನಾನ್ಷಿಯಲ್ ಸರ್ವಿಸಸ್ ಅವ್ರದ್ದು 73% ಏನೋ ಸ್ಟೇಕ್ ಇತ್ತು ಇವ್ರದ್ದು. 73% ಸ್ಟೇಕ್ನ ಅವ್ರು ಹಂತವಾಗಿ ರೆಡ್ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಬಹುಶಃ ಆ ಸ್ಟೇಕನ್ನು ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಆ ಕಾರಣದಿಂದಾಗಿ 0% ಆಗಿರ್ಬೋದು. ಸೊ ಫಂಡಮೆಂಟಲಿ ಅಂತ ಹೇಳಿದ್ರೆ ನೀವು ನೋಡಿ ಲಾಸ್ಟ್ ಇಯರಿಂದ ನೋಡ್ತಾ ಹೋದರೆ ಪ್ರತಿ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಬಂದಿದೆ, ಅಂದರೆ ಒಳ್ಳೆ ರಿಸಲ್ಟ್ಸ್ನ ಕೊಡ್ತಾ ಬಂದಿದೆ. ಬಟ್ ಸ್ಮಾಲ್ ಕ್ಯಾಪು ಸ್ಮಾಲ್ ಬ್ಯಾಂಕಿಂಗ್ ಸೆಕ್ಟರ್ ಕಂಪನಿದು. ಬಟ್ ವ್ಯಾಲ್ಯೂಯೇಷನ್ ವೈಸು ತುಂಬ ಒಳ್ಳೆ ವ್ಯಾಲ್ಯೂಷನಲ್ಲಿ, ಅಟ್ರಾಕ್ಟಿವ್ ವ್ಯಾಲ್ಯೂಷನಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗೆ ಆ ಕಾರಣದಿಂದಾಗಿ ನೀವೇನಾದರೂ ಇನ್ವೆಸ್ಟ್ ಮಾಡ್ತೀರಾ ಅಂದರೆ 40ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಪ್ರಯತ್ನ ಮಾಡ್ತಾ ಹೋಗ್ಬೋದು. ಬಟ್ ಸ್ಟಿಲ್ 200 ಮತ್ತು 100 ಮೂವಿಂಗ್ ಆವರೇಜ್ಗಿಂತಲೂ ಕೆಳಗಡೆ ಇದೆ. ಇದು ವೀಕ್ನೆಸ್ನ ತೋರಿಸ್ತಾ ಇದೆ. ಅಕಸ್ಮಾತ್ ಇಲ್ಲಿ ಕ್ರಾಸ್ ಓವರ್ ಆಗಿ 100 ಮೂವಿಂಗ್ ಆವರೇಜ್ 200 ಮೂವಿಂಗ್ ಆವರೇಜ್ಗಿಂತ ಕೆಳಗಡೆ ಬಂದರೆ, ಅಂದರೆ ಬ್ಲೂ ಲೈನ್ ಮೇಲ್ಗಡೆ ಹೋಗಿ ರೆಡ್ ಲೈನ್ ಕೆಳಗಡೆ ಹೋಗಿದೆ. ನಾನು ಬ್ಲೂ ರೆಡ್ ಅಂತ ಹಾಕೊಂಡಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ಹಾಕೋಬೋದು. ಇದೇನಂತ ಗೊತ್ತಾಗ್ತಿಲ್ಲ ಅಂದರೆ ಮೂವಿಂಗ್ ಆವರೇಜ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ಮತ್ತೆ ಹೇಳ್ತಾ ಇದ್ದೀನಿ, ಅದು ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಆ ದೃಷ್ಟಿಯಿಂದ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಬಟ್ FIS ಆ ಪ್ರಮೋಟರ್ ಸೆಲ್ಲಿಂಗನ್ನು ಇವರು ಆ್ಯಡ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ 1 ಇಯರಿಂದ ನೋಡ್ತಾ ಹೋದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಬಂದಿದೆ. ಆ ಕಾರಣದಿಂದಾಗಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ 40ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡ್ಬೇಕಾದ್ರೆ ಸ್ಮಾಲ್ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಅನಾಲಿಸಿಸ್ನ ಮಾಡ್ತಾ ಹೋಗಬೇಕು. ಟಾಟಾ ಪವರಲ್ಲಿ ಏನು ಮಾಡೋದು ಅಂತ ಕೇಳಿದರೆ, ಸರ್ ಟಾಟಾ ಪವರಲ್ಲಿ ಗೌರ್ಮೆಂಟ್ ಸ್ಟೇಕು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿದೆ. ಬಟ್ ಪವರ್ ಸೆಕ್ಟರಲ್ಲಿ ಅಂತ ನೀವು ನೋಡ್ತಾ ಹೋಗೋದಾದ್ರೆ ನೋಡಿ, ಇಲ್ಲಿ ಕೂಡ 100 ಮೂವಿಂಗ್ ಆವರೇಜ್ನ ಟೆಸ್ಟ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾ ಇದೆ. 200 ಮೂವಿಂಗ್ ಆವರೇಜ್ಗೆ ಹತ್ತತ್ರಕ್ಕೆ ಬರ್ತಾ ಇದೆ. ಆಯಿತು, ಇದನ್ನು ತೆಗೆದುಬಿಟ್ಟು ನೋಡ್ತೀನಿ ಅಂತಂದ್ರೂ ನಾವು ಒಂದು ದೊಡ್ಡ ಬಸ್ ಸ್ಟ್ಯಾಂಡು ಕಾಣಿಸ್ತಾ ಇದೆ. ಸೊ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸ್. ಸೊ ಅಕಸ್ಮಾತ್ ಕೆಳಗಡೆ ಬ್ರೇಕ್ ಡೌನ್ ಆಯಿತು ಅಂತಂದರೆ ಒಂದು ಸ್ಟಾಕು ಮತ್ತು 360 ಈ ಝೋನ್ಗಳಿಗೆ ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ವ್ಯಾಲ್ಯೂಷನಲ್ಲಿ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ NTPC ಆಗಿರ್ಬೋದು ಅಥವಾ ಇವನ್ ಅದಾನಿ ಪವರು ಕೂಡ ಇದಕ್ಕಿಂತ ಚೀಪ್ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಸೊ ಫಂಡಮೆಂಟಲಿ ಒಳ್ಳೆ ಕಂಪನಿನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಸ್ವಲ್ಪ ಕಾಸ್ಟ್ಲಿ ನಡೀತಾ ಇದೆ ಇವಾಗ. ಹಾಗಾಗಿ ಈ ಬಸ್ ಸ್ಟ್ಯಾಂಡಲ್ಲಿ ಇರೋ ತನಕ ಯಾವುದೇ ಆಕ್ಟಿವಿಟಿ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅಕಸ್ಮಾತ್ 460ನ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಮೊಮೆಂಟಮ್ ಇನ್ವೆಸ್ಟಿಂಗ್ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇಲ್ಲ 400ಕ್ಕಿಂತ ಕೆಳಗಡೆ ಬಂತು ಅಂತಂದರೆ 360 ಈ ಲೆವೆಲಲ್ಲಿ ನೀವು ವ್ಯಾಲ್ಯೂ ಬೈ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದೇ ರೀತಿಯಾಗಿ KPI ಗ್ರೀನ್ ಎನರ್ಜಿ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸರ್ KPI ಗ್ರೀನ್ ಎನರ್ಜಿ 1100ಕ್ಕೆ ಹೋದಂಥ ಕಂಪನಿ ಈಗ 900ಕ್ಕೆ ಬಂದಿದೆ. 100 ಮೂವಿಂಗ್ ಆವರೇಜ್ ಹತ್ತಿರ ಬಂದಿದೆ. ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು, ಇಲ್ಲ ಅಂತಂದರೆ ವಾಪಸ್ಸು ಕಂಪನಿ ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಐ ಥಿಂಕ್ ರೀಸೆಂಟಾಗಿ FIS ಇದರಲ್ಲಿ ದೊಡ್ಡದಾಗಿ ಆ್ಯಡ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಆಗಸ್ಟ್ ಡೇಟನ್ನು ಕೂಡ ಬಂದಿದೆ ಈ ಸ್ಟಾಕಲ್ಲಿ. ಸೊ ಒಳ್ಳೆ ರೀತಿಯಾಗಿ ಆ್ಯಡ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ FIS. ಬಟ್ ನೀವು ನೋಡ್ತಾ ಬರೋದಾದರೆ ಗ್ರೀನ್ ಎನರ್ಜಿ ಸ್ಟಾಕು ಅಂತ ಇರ್ಬೋದು. ಆದರೆ ಇಲ್ಲಿ ನೋಡಿ 2000 ಡಿಸೆಂಬರಿಂದ 500 ರೂಪಾಯಿ 400 ರೂಪಾಯಿ ಇದ್ದಂತೂ 1200 ರೂಪಾಯಿ ತುಂಬ ಒಂದು ವೇಗವಾಗಿ ಮೇಲ್ಗಡೆ ಮೂವ್ಮೆಂಟ್ ಆಗೋಗಿದೆ. ಸ್ವಲ್ಪ ಈಗ ನೋಡ್ತಾ ಬರೋದಾದರೆ ಒಂದು ದೊಡ್ಡದಾಗಿ ಸೆಲ್ಲಿಂಗ್ ಆಗೋ ಥರ ಕಾಣಿಸ್ತಾ ಇದೆ ಇಲ್ಲಿ. ಸೊ ಬಟ್ FIಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂತಂದರೆ ಈ 800 ಈ ಲೆವೆಲ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ. ಸೊ ಈ 800 ಲೆವೆಲ್ಗೆ ಬಂದರೆ ಮಧ್ಯದಲ್ಲಿ ಚುಕ್ಕಿ ಆಟ ಇದೆ, ಇಂಥ ಸ್ಟಾಕಿಂದ ಸ್ವಲ್ಪ ದೂರ ನಾವು. ಸೊ ಹಾಗಾಗಿ 800 ಲೆವೆಲ್ಗೆ ಏನಾದ್ರು ಬಂತು ಅಂದರೆ ಅವಾಗ ಹತ್ತಿರ 200 ಮೂವಿಂಗ್ ಆವರೇಜ್ಗೂ ಬರುತ್ತೆ. ಸೊ ನೀವು ಒಂದು ಆಗ ಪ್ಲಾನ್ ಮಾಡ್ತಾ ಹೋಗ್ಬೋದು. ಬಟ್ ಸದ್ಯಕ್ಕೆ ನಾಟ್ ರೆಕಮೆಂಡೆಡ್ ಅಂತಲೇ ಹೇಳ್ತೀನಿ. ಸೊ ವ್ಯಾಲ್ಯೂಷನ್ ವೈಸು ಸ್ವಲ್ಪ ಜಾಸ್ತಿನೇ ಇದೆ ಈ ಕಂಪನಿ. ಅದೇ ರೀತಿಯಾಗಿ RVNL ಬಗ್ಗೆ ಏನು ಹೇಳೋದು ಸರ್, RVNL ತುಂಬ ಒಂದು ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸೊ RVNL ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ. ಸೊ ಕರೆಕ್ಷನ್ ಬಂತು ಅಂತಂದರೆ ವಾಪಸ್ಸು 500ರಿಂದ ಕೆಳಗಡೆ ಬರಬೇಕಂದ್ರೆ 440 ಈ ಲೆವೆಲ್ಗೆ ಬರ್ಬೋದು. ಅಲ್ಲಿ ಒಂದು ನೆಕ್ಸ್ಟ್ ಸಪೋರ್ಟ್ ಕಾಣಿಸ್ತಾ ಇದೆ. ಅಲ್ಲಿಂದನೇ ತುಂಬ ವೇಗವಾಗಿ ಮೇಲ್ಗಡೆ ಹೋಗಿತ್ತು. ನೋಡೋಣ, ವಾಪಸ್ ಬಂತು ಅಂತಂದರೆ 440 ಲೆವೆಲ್ಗಳು ಸಿಗ್ತಾ ಹೋಗೋದು. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಅದೇ ರೀತಿಗೆ ಸೋಲಾರ್ ಇಂಡಸ್ಟ್ರೀಸ್. ಸರ್ ಸೋಲಾರ್ ಇಂಡಸ್ಟ್ರೀಸ್ ಇತ್ತೀಚೆಗೆ ಮಾತಾಡಿದ್ವಿ, ಸಿಕ್ಕಾಪಟ್ಟೆ ಹೈ ವ್ಯಾಲ್ಯೂಷನ್ ಇರೋ ಕಂಪನಿ. ಈಗ ದಯವಿಟ್ಟು ಆ್ಯಡ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಸೊ ಇಲ್ಲಿಂದ ಕರೆಕ್ಷನ್ ಬಂತು ಅಂತಂದರೆ ಒಂದು 8000 ಈ ಲೆವೆಲ್ಗೆ ಬಂದರೆ ಆಗಬೇಕಾದ್ರೆ ನೋಡೋರಂತೆ. ಆಯಿತು, ಸೋಲಾರ್ ಇಂಡಸ್ಟ್ರೀಸು ಇದರದೆಲ್ಲ ಅಂತ ನೀವು ಅನಿಸ್ತಿರ್ಬೋದು. ಆದರೆ ವ್ಯಾಲ್ಯೂಷನ್ ವೈಸು ತುಂಬ ಹೈ ವ್ಯಾಲ್ಯೂಷನ್ ನಡೀತಾ ಇದೆ. ದಯವಿಟ್ಟು ಈಗ ಟ್ರಾಪ್ ಆಗೋಕ್ಕೆ ಹೋಗಬೇಡಿ. ಸೊ 13,000ಕ್ಕೆ ಹೋದಂಥ ಕಂಪನಿ ಈಗ 10,000ಕ್ಕೆ ಚಿಲ್ಲರೆ ಸಿಗ್ತಾ ಇದೆ. ಬಟ್ ಇಲ್ಲಿಂದ ವಾಪಸ್ ಕೆಳಗಡೆ ಕರೆಕ್ಷನ್ ಬಂತು. ಈ ಸಲ 100 ಮೂವಿಂಗ್ ಆವರೇಜ್ನ ಬ್ರೇಕ್ ಆಯಿತು ಅಂತಂದರೆ 8,000 ಲೆವೆಲ್ಗಳು ಕೂಡ ಈ ಕಂಪನಿ ಬರುವಂಥ ಸಾಧ್ಯತೆ ಇದೆ. 8,000ದಲ್ಲಿ ಸಪೋರ್ಟ್ ಇದೆ. ಅಲ್ಲಿ ಬಂದಾಗ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆ ಮತ್ತೆ ಹೇಳ್ತಾ ಇದ್ದೀನಿ, ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಎಕ್ಸ್ಪ್ಲೋಸಿವ್ ಎಕ್ಸ್ಪೈರಿ ಬರುವಂಥ ಸಾಧ್ಯತೆ ಇದೆ. ಸೊ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಇಮಿಡಿಯೇಟ್ ಆಗಿ ಅಂತಂದರೆ ಏಕದಮ್ ಪಿ ತೊಗೊಳಕ್ಕೆ ಹೋಗಬೇಡಿ. 51,000 ಇಲ್ಲೆಲ್ಲ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಝೋನ್. ಇವತ್ತು ಲೋ ಕೂಡ ಮಾಡಿರೋಂಥ ಝೋನು. ಸೊ ಇಲ್ಲಿ
ಒಂದು ಹಾಲ್ಟ್ ಆಗಿ ಸೆಕೆಂಡ್ ಹಾಫಲ್ಲಿ ಏನಾದ್ರು ಕೆಳಗಡೆ ಬರ್ತೀನಿ ಅಂದರೆ ಮಾತ್ರ ಪಿ ರೆಕಮೆಂಡೆಡ್, ಇಲ್ಲ ಅಂತಂದರೆ ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಎಕ್ಸ್ಪೈರಿ ಆಗಿರುತ್ತೆ. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಒಳ್ಳೆ ಮೂಮೆಂಟು ಬರೋತ್ತೆ ಹೋಗ್ಬೋದು. ಸೊ ನಾಳೆ ಸ್ವಲ್ಪ ಪಾಸಿಟಿವ್ ಆಗಿ ಬಯಾಸ್ ಆಗಿದ್ದೀವಿ, ನೋಡೋಣ ಮಾರ್ಕೆಟ್ ಇಸ್ ದ ಬಾಸ್ ಏನು ಮಾಡುತ್ತೆ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.